ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ನಾನು ಅಂದ್ಕೋತೀನಿ, ಬಹುಶಃ ವಿಡಿಯೋಗಳನ್ನು ಮಾಡಿದರೆ ಈ ರೀತಿ ಮಾಡಬೇಕು, ನಿಮ್ಮೆಲ್ಲರ ಮನಸ್ಸಿಗೆ ತಲುಪುವ ಹಾಗೆ ಒಂದಿಷ್ಟು ಮಾತುಗಳನ್ನು ಆಡಬೇಕು. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ಮಾಡಿದಷ್ಟು ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಆಗ್ತದೆ. ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮೂರು ಅಥವಾ ಪ್ರಸ್ತುತ ಯಾವ ಊರಲ್ಲಿದ್ದೀರಾ ಆ ಊರಿನ ಕಮೆಂಟನ್ನು ತಿಳಿಸಿ. ಕಾರಣ ಅಷ್ಟೇ, ನನ್ನ ಮಾತುಗಳು ಎಷ್ಟು ಜನರಿಗೆ ತಲುಪ್ತಾ ಇದೆ, ಎಷ್ಟು ಜನರ ಮನಸ್ಸನ್ನು ಗೆಲ್ತಾ ಇದೆ ಅನ್ನೋಕ್ಕೆ ನಿಮ್ಮ ಕಮೆಂಟು ನನಗೆ ಸಾಕ್ಷಿ ಆಗ್ತದೆ ಬಂಧುಗಳೇ. ನಾವೆಷ್ಟೋ ಬಾರಿ ಯೋಚನೆ ಮಾಡ್ತೀವಿ, ಯಾರಿಗಾದರೂ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದರೆ, ಯಾವುದೇ ವ್ಯಕ್ತಿ ಒಂದು ಕಷ್ಟದಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ, ಆ ವ್ಯಕ್ತಿಗೆ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಿದರೆ ಆ ಕ್ಷಣಕ್ಕೆ ಆ ವ್ಯಕ್ತಿ ನೆನಪಿಟ್ಕೊಳ್ತಾನೆ. ಆದರೆ ಅದೇ ಕಷ್ಟ ನಮಗೆ ಬಂದಾಗ ನಮಗೆ ಸಹಾಯ ಮಾಡೋಕ್ಕೆ ಯಾರೂ ಇರಲ್ಲ. ಒಂದು ಮಾತಿದೆ, ಕೊಟ್ಟವನ್ ಕೋಡಂಗಿ ಇಸ್ಕೊಂಡವನು ಈ ವೀರಭದ್ರ ಅಂತ. ಇಲ್ಲಿ ಯಾರಿಗೂ ಕೂಡ ಸಹಾಯ ಮಾಡುವ ಮುಂಚೆ ನಾವು 100 ಬಾರಿ ಯೋಚಿಸಬೇಕು. ನಾವು ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ, ಆ ಸಹಾಯವನ್ನು ಪಡೀಲಿಕ್ಕೆ ಅವರು ಯೋಗ್ಯತೆ ಇದ್ದಾರಾ, ಅಥವಾ ನಾವೇ ಅವರಿಗೆ ಸಹಾಯ ಮಾಡಿಬಿಟ್ಟು ತಪ್ಪು ಮಾಡ್ಕೊಂಡ್ಬಿಟ್ಟು ಅಂತ. ಕಾರಣ ಎಷ್ಟೋ ಬಂಧುಗಳೇ, ಇದು ಕಲಿಯುಗ. ಇಲ್ಲಿ ಯಾರನ್ನು ಕೂಡ ನಂಬೋಕ್ಕಾಗೋದಿಲ್ಲ. ಹೆತ್ತ ತಂದೆ ತಾಯಿಯನ್ನೇ ಮನೆಯಿಂದ ಹೊರಗಾಕೋ ಮಕ್ಕಳಿದ್ದಾರೆ. ಪ್ರೀತಿ ಕೊಡೋ ಮಕ್ಕಳನ್ನು ಬಿಟ್ಟು ಪ್ರೀತಿ ಕೊಡದಿರುವಂಥ ಮಕ್ಕಳನ್ನು ಪ್ರೀತಿಸೋ ತಂದೆ ತಾಯಿಗಳು ಇರೋ ಸಮಾಜನೂ ಕೂಡ ಇದು. ಎಷ್ಟೋ ಬಾರಿ ಯೋಚನೆ ಮಾಡ್ತೀವಿ, ನಾವು ಅಂದ್ಕೊಂಡಾಗೆ ಬದುಕು ಯಾಕೆ ಸಾಗ್ತಿಲ್ಲ, ನಾವು ಅಂದ್ಕೊಂಡಾಗೆ ಪ್ರಪಂಚ ಯಾಕೆ ನಡೀತಾ ಇಲ್ಲ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಸಾಗುವುದನ್ನು ಜೀವನ ಅಂತಾರೆ. ಬಹುಶಃ ನಾವ್ಯಾರನ್ನ ನಮ್ಮವರಂತ ಅಂದ್ಕೊಂಡಿರ್ತೀವಿ, ಅವರೇ ನಮ್ಮ ನಂಬಿಕೆಗೆ ಮೋಸ ಮಾಡ್ತಾರೆ, ಅವರೇ ನಮ್ಮ ನಂಬಿಕೆಗೆ ಕೊಳ್ಳಿ ಇಡ್ತಾರೆ. ತುಂಬ ಜನ ಕೇಳ್ತಾರೆ, ಹಾಗಾದರೆ ಈ ಪ್ರಪಂಚದಲ್ಲಿ ನಾವು ಯಾರನ್ನು ನಂಬೋದು? ಹಾಗಾದರೆ ಇಲ್ಲಿ ನಂಬಿಕೆಯೇ ತಪ್ಪ, ನಂಬೋದೇ ತಪ್ಪ, ಅಥವಾ ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟದ್ದು ನಮ್ಮ ತಪ್ಪ ಅಂತ. ಒಂದಂತೂ ಸತ್ಯ ಬಂಧುಗಳೇ, ಈ ಪ್ರಪಂಚದಲ್ಲಿ ಯಾರನ್ನೂ ಕೂಡ ನಂಬಬಾರ್ದು. ತುಟಿಗೆ ತುಪ್ಪ ಸವರಿ ತುತ್ತಿಗೆ ವಿಷ ಬೆರೆಸೋ ಜಗತ್ತು ಇದು. ನಾನೆಷ್ಟೋ ಬಾರಿ ನನ್ನನ್ನೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ನಾನು ಕಷ್ಟದಲ್ಲಿದ್ದಾಗ ಅಥವಾ ನಾನು ದುಃಖದಲ್ಲಿದ್ದಾಗ ನನ್ನ ಮನಸ್ಸಿನ ಮಾತುಗಳನ್ನು ಕೇಳಿದ್ದು ಇದೇ 4 ಗೋಡೆಗಳನ್ಸುತ್ತೇನು. ಇದೇ 4 ಗೋಡೆಗಳು. ಈ 4 ಗೋಡೆಗಳಿಗೆ ನನ್ನ ಖುಷಿಯೂ ಗೊತ್ತಿದೆ, ನನ್ನ ದುಃಖವೂ ಗೊತ್ತಿದೆ. ಹಾಗಾಗಿ ಯಾರನ್ನು ಕೂಡ ಡಿಪೆಂಡ್ ಆಗಿ ಬದುಕುವಂಥ ಜೀವನಕ್ಕೆ ನಾವು ಹೋಗಬಾರ್ದು ಬಂಧುಗಳೇ. ಇಲ್ಲಿ ಯಾರೂ ಆಗಲ್ಲ. ಬದುಕಿದ್ದಾಗ ನಮಸ್ಕಾರ ಮಾಡಿದ ಜನ ಸತ್ತಾಗ ಪಾದ ಮುಟ್ಟಿ ಕೈ ಮುಗಿವರು. ಉಸಿರಿರುವಾಗ ನೀ ಸತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದವರು ಸತ್ತಾಗ ನೀ ಬದುಕಿರಬೇಕಿತ್ತೆಂದರು. ಅಂಗಳದ ತುಂಬೆಲ್ಲ ಅರಳಿ ನಿಂತ ಅನಾಮಧೇಯ ಹೂಗಳ ಮುಟ್ಟಲು ಸಹ ಬಿಡದಿದ್ದವರು ಸತ್ತಾಗ ಸುವಾಸನೆ ಬೀರುವ ಹೂಗಳ ತಂದು ಅಲಂಕರಿಸಿದರು. ಬದುಕಿದ್ದಾಗ ಪಾಪಿ ಎನ್ನುವರು, ಸತ್ತಾಗ ಪಾಪ ಎನ್ನುವರು. ಹೊಟ್ಟೆಗಾಗಿ ಬೇಡುವಾಗ ಕುತ್ತಿಗೆ ಹಿಡಿದು ತಳ್ಳುವರು, ಸತ್ತಾಗ ಅತ್ತು ಹೆಗಲಾಗುವರು. ಇದೇ ನಮ್ಮ ಜೀವನ ಅರಿತು ಬಾಳುವವನು ಉಳಿದವರೆಲ್ಲರಿಗೂ ಸ್ಫೂರ್ತಿ ಬಂಧುಗಳೇ. ಎಷ್ಟೋ ಸಲ ನಾವು ಬದುಕಿದ್ದಾಗ ಆ ವ್ಯಕ್ತಿ ಬಗ್ಗೆ ಮಾತಾಡಲ್ಲ, ಬದುಕಿದ್ದಾಗ ಆ ವ್ಯಕ್ತಿಗೆ ನಾವು ಒಂದೊಳ್ಳೆ 4 ಸಾಂತ್ವನದ ಮಾತುಗಳನ್ನಾಡಲ್ಲ. ಸತ್ತ ನಂತರ ಹೇಳ್ತೀವಿ, ಆ ವ್ಯಕ್ತಿ ಈ ಪ್ರಪಂಚವನ್ನು ಬಿಟ್ಟು ಹೋದ್ಮೇಲೆ ಹೇಳ್ತೀವಿ, ತುಂಬ ಒಳ್ಳೆ ವ್ಯಕ್ತಿ ಆತ, ಆತನಿಗೆ
ಒಳ್ಳೆ ಗುಣ ಇದೆ, ಆತ ಹಾಗೆ ಆತ ಹೀಗೆ. ಬಂಧುಗಳೇ, ಬದುಕಿದ್ದಾಗ ಹೊಗಳೋಣ, ಬದುಕಿದ್ದಾಗ ಮಾಡೋ ಅವಮಾನ, ಸತ್ತಾಗ ಮಾಡೋ ಗುಣಗಾನ ಇವೆರಡು ವ್ಯರ್ಥ. ಯಾಕೇಳಿ? ಬದುಕಿದ್ದಾಗ ಆ ವ್ಯಕ್ತಿಗೆ ನೀವು ಅವಮಾನ ಮಾಡ್ತಾ ಇದ್ರೆ, ಸತ್ತಾಗ ಆ ಹೆಣದ ಮುಂದೆ ಕೂತ್ಕೊಂಡು ಗುಣಗಾನ ಮಾಡಿದ್ರೆ ಆ ವ್ಯಕ್ತಿ ಕೇಳ್ತಾನ? ಆ ವ್ಯಕ್ತಿ ಕೇಳ್ತಾನ ಸ್ವಾಮಿ? ಇಲ್ಲ ತಾನೆ. ಅದಕ್ಕೆ ಹೇಳೋದು, ಈ ಸಾಲುಗಳಿದೆಯಲ್ಲ, ಈ ಸಾಲುಗಳನ್ನು ಮನಸ್ಸಿಗೆ ಅಚ್ಚೊತ್ತುಕೊಳ್ಳಿ. ಯಾವುದೇ ವ್ಯಕ್ತಿ ಆಗಿರಲಿ ಬಂಧುಗಳೇ, ಆ ವ್ಯಕ್ತಿ ಬದುಕಿದ್ದಾಗ ಹೊಗಳೋಣ, ಬದುಕಿದ್ದಾಗ ಆ ವ್ಯಕ್ತಿ ಬಗ್ಗೆ 4 ಮಾತಾಡೋದು. ಆ ವ್ಯಕ್ತಿ ಹಾಗೆ, ಆ ವ್ಯಕ್ತಿ ಹೀಗೆ. ಏನು ಬಂತು? ಸಮಾಜಕ್ಕೆ ನಾವು ಏನು ಒಂದೊಳ್ಳೆ ಸಂದೇಶ ಕೊಡ್ತೀವಿ ಹೇಳಿ? ನಮಗೆ ಹೇಗಂದ್ರೆ, ಒಬ್ಬರನ್ನು ನೋಡಿದರೆ ಒಬ್ಬರಿಗಾಗಲ್ಲ, ಒಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚುಪಡ್ತೀವಿ. ಆ ವ್ಯಕ್ತಿ ಬೆಳೆದು ಬಿಟ್ಟ, ನನಗಿಂತ ಒಂದು ಸ್ಥಾನ ಮೇಲೋಗ್ಬಿಟ್ಟ, ಆ ವ್ಯಕ್ತಿ ಇರಬಾರ್ದು. ಈ ಹೊಟ್ಟೆ ಕಿಚ್ಚು, ಈ ಮತ್ಸರದ ನಡುವೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಬಹುಶಃ ಈ ಮನುಷ್ಯರನ್ನು ನೋಡಿದರೆ ಆಗೋದಿರೋ ಕಾಲ ಇದು. ಅದಕ್ಕಿಂತ ಹೆಚ್ಚಾಗಿ ನಾನು ಯೋಚನೆ ಮಾಡೋದು, ಹೀಗೆ ಮೊಬೈಲಲ್ಲಿ ರೀಲ್ಸನ್ನು ಸ್ಕ್ರೋಲ್ ಮಾಡ್ತಾ ಇದ್ದೆ. ಒಂದು ವಿಡಿಯೋ ನೋಡಿದಾಗ ಎಂಥವರ ಹೃದಯ ಕಲ್ಲಾಗಿದ್ರೂ ಕೂಡ ಒಂದು ಬಾರಿ ಕರಗುತ್ತೆ, ಒಂದು ಬಾರಿ ಕಣ್ಣೀರು ಹಾಕುತ್ತೆ. ಬೆಂಗಳೂರಿನ ಒಂದು ಸ್ಥಳದಲ್ಲಿ ಒಂದು ನಾಯಿ ಮರಿ, ಚಿಕ್ಕ ನಾಯಿ ಮರಿ ಕಣ್ರಿ. ಆ ನಾಯಿ ಮರಿಗೆ ಯಾವುದೋ ಒಬ್ಬ ಹೊಡೆದು ಸಾಯಿಸ್ತಾನೆ. ಇನ್ನೊಂದು ವಿಡಿಯೋ ನೋಡಿದ್ದೆ ನಾನು, ಚಿಕ್ಕ ಬೆಕ್ಕು 12ನೇ ಮಹಡಿಯಿಂದ ಅದನ್ನು ನೂಕಿ ಜೀವ ತೆಗಿತಾರೆ. ನಮಗೆ ಒಂದು ಹೊತ್ತಿನ ತುತ್ತು ಹಾಕಲು ಯೋಗ್ಯತೆ ಇಲ್ಲದವ್ರು ನಾವು. ಒಂದು ಹೊತ್ತಿನ ತುತ್ತು ಹಾಕಲಿಕ್ಕೆ ಯೋಗ್ಯತೆ ಇಲ್ಲದವರು ಆ ಮೂಕ ಪ್ರಾಣಿಗಳು ಏನು ಮಾಡಿತ್ತು ಸ್ವಾಮಿ? ಆ ಮೂಕ ಪ್ರಾಣಿಗಳು ಏನು ಮಾಡಿತ್ತು? ರಸ್ತೆ ಮೇಲೆ ಹೋಗ್ತಿರುವಂಥ ನಾಯಿ ಇರ್ಬೋದು, ಬೆಕ್ಕನ್ನ ಬೇಕಂತಾನೆ ಹಾರಿಸೋದು, ಅವುಗಳ ಮೈ ಮೇಲೆ ಗಾಡಿಯನ್ನು ಹಾರಿಸೋದು. ಕಾರಣ ಇಷ್ಟೇ, ಪಾಪ ಅವುಗಳಿಗೆ ನೋವಾದರೆ ಅಥವಾ ಅವುಗಳಿಗೆ ಹಿಂಸೆ ಆದರೆ ಅವುಗಳಿಗೆ ನೀವು ಕಲ್ಲಿಂದ ಹೊಡೆದ್ರೆ ಅವು ಕಂಪ್ಲೇಂಟ್ ಕೊಡಲಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ತಾನೆ? ಅಥವಾ ನನಗೆ ಗಾಯ ಆಯಿತು ಅಂತ ತೋರಿಸ್ಲಿಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಕೂಡ ಗೊತ್ತಿಲ್ಲಲ್ಲ ಅವಕ್ಕೆ. ಅದೇ ನಮ್ಮ ಕೈಗೋ ನಮ್ಮ ಕಾಲಿಗೋ ಚಿಕ್ಕ ಗಾಯ ಆದರೆ ಮೆಡಿಸಿನನ್ನು ಹುಡುಕ್ತೀವಿ. ತಪ್ಪು ಬಂಧುಗಳೇ. ಮೂಕ ಪ್ರಾಣಿಗಳ ಮೇಲೆ ನಿಮ್ಮ ಮದ, ನಿಮ್ಮ ಅಹಂಕಾರ, ನಿಮ್ಮ ದುರಹಂಕಾರ ಯಾವುದು ತೋರಿಸಬೇಡಿ. ಮೂಕ ಪ್ರಾಣಿಗಳನ್ನು ದೇವರಂತೆ ಪೂಜಿಸೋಣ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ಮನುಷ್ಯರಂತ ತಿಳ್ಕೋಬೇಡಿ ನೀವು. ಮನುಷ್ಯರಿರ್ತಾರೆ, ನಿಮ್ಮಿಂದ ಉಪಯೋಗ ಆಗೋ ತನಕ ಮಾತ್ರ. ನಿಮ್ಮಿಂದ ಉಪಯೋಗ ಮುಗಿದ ನಂತರ ನಿಮ್ಮನ್ನೇ ತಾತ್ಸಾರವಾಗಿ ಮಾತಾಡುವಂಥ ಸಮಾಜ. ಚಿಕ್ಕ ಪುಟ್ಟ ನಾಯಿ ಮರಿಗಳಿರ್ಬೋದು, ಬೆಕ್ಕಿರ್ಬೋದು, ಯಾಕೆ ಸ್ವಾಮಿ ಸಾಯಿಸ್ತೀರಾ? ಯಾಕೆ ಸಾಯಿಸ್ತೀರಾ? ಅವು ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಬೊಗಳುತ್ತಲ್ಲ, ಬೊಗಳಿದಾಗ ನಾವು ಅಂದ್ಕೊಳ್ತೀವಿ, ಇಲ್ಲ ನಾವೊಂದು ಹೋಟ್ಲಲ್ಲಿ ಕೂತ್ಕೊಂಡಾಗ, ರಸ್ತೆ ಸೈಡಲ್ಲಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡಾಗ ನಾಯಿಗಳು ಬಂದು ನಮ್ಮನ್ನು ನೋಡ್ತಾ ಇರ್ತವೆ. ಬಹುಶಃ ನಾನು ನಾಯಿಗಳಂತ ಯಾರನ್ನು ಕರೆಯಲ್ಲ, ನಾನೆಲ್ಲ ಮಕ್ಕಳಂತ ಕರೆಯೋದು. ನನಗೆ ನಿಮಗೆ ಒಂದು ಉದಾಹರಣೆ ಕೊಡಬೇಕಲ್ಲ, ಎಕ್ಸಾಂಪಲ್ ಕೊಡಬೇಕಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ನಾವು ತಿನ್ನುವಾಗ ಅವುಗಳು ಬಂದು ಕೂತ್ಕೊಳ್ತಾವಲ್ಲ, ಅವುಗಳ ಕಣ್ಣುಗಳನ್ನು ಒಂದ್ಸಲ ನೋಡಿ. ಅವು ಕಣ್ಣುಗಳಲ್ಲಿ ದುರಹಂಕಾರ ಇಲ್ಲ, ಅಹಂಕಾರ ಇಲ್ಲ, ಮತ್ಸರ ಇಲ್ಲ, ಒಂದೇ ಹಸಿವಿನ ಕಣ್ಣೀರು. ಆ ಕಣ್ಣೀರನ್ನು ಒರೆಸುವಂಥ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಮನದಲ್ಲಿ ಭಗವಂತ ನೆಲೆಸ್ತಾನೆ ಬಂಧುಗಳೇ. ಭಗವಂತ ನೆಲೆಸ್ತಾನೆ. ಮನೆಗೆ ತಗೊಂಡೋಗಿ ಸಾಕಿ ಅಂತ ನಾನು ಹೇಳಲ್ಲ. ಮನೆಗೆ ತಗೊಂಡೋಗಿ ಸಾಕಿ ಅಥವಾ ರಸ್ತೆಯಲ್ಲಿರೋ ಎಲ್ಲ ನಾಯಿಗಳಿಗೂ ಬೆಕ್ಕುಗಳಿಗೆ ಫುಡ್ ಹಾಕಿ ನಾನು ಹೇಳಲ್ಲ. ನೋವು ಮಾಡಬೇಡಿ ಸ್ವಾಮಿ, ಅಷ್ಟೆ. ಅನ್ನ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ
ಹೀಗೆ ಮಾತಾಡ್ತೀನಿ ನೇರವಾಗಿ. ಅನ್ನ ಹಾಕಲಿಕ್ಕೆ ಯೋಗ್ಯತೆ ಇಲ್ಲದವರು, ಹೊಡೆಯುವ ಅಧಿಕಾರ ಕೂಡ ಇರೋದಿಲ್ಲ, ಕೊಲ್ಲುವ ಅಧಿಕಾರ ಕೂಡ ಇರೋದಿಲ್ಲ. ಹೇಳಬೇಕನ್ನಿಸ್ತು, ಹೇಳಿದೆ. ಪ್ರತಿ ಸಂದೇಶವೂ ಕೂಡ ಮನುಷ್ಯರಿಗೆ ಕೊಡ್ತೀನಿ. ನನ್ನ ಸಜ್ಜನ ಬಂಧುಗಳಿಗೆ ಭಾವ ತುಂಬಿದ ಮಾತುಗಳನ್ನು ಆಡ್ತೀನಿ. ನನ್ನ ಮಾತುಗಳನ್ನು ತುಂಬ ಜನ ಕೇಳ್ತಾರೆ ಅನ್ನೋ ನಂಬಿಕೆ. ಯಾರೆಲ್ಲ ಈ ವಿಕೃತ ಮನುಷ್ಯರಿರ್ತಾರೆ, ಕ್ರೂರ ಮನಸ್ಥಿತಿ ಹೊಂದಿರ್ತಾರೆ, ಅವರು ಈ ವಿಡಿಯೋಗಳನ್ನು ನೋಡಿದಾಗ ಅವರಿಗೂ ಕೂಡ ಮನಸ್ಸಿಗೆ ನಾಟಲಿ, ನಾ ತಪ್ಪು ಮಾಡಿಬಿಟ್ಟೆ. AK ಶೆಟ್ಟಿನವರು ಹೇಳಿದ್ದಾನೆ, ರಸ್ತೆಯಲ್ಲಿ ಹೋಗ್ತಿರೋ ಮೂಕ ಪ್ರಾಣಿಗಳಿಗೆ ಒಂದೊತ್ತಿನ ಊಟ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲಂದ್ರೂ ಪರವಾಗಿಲ್ಲ, ಕೈ ಅಂತೂ ಮಾಡೋದು ಬೇಡ ಅಂತ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನನ್ನ ಮನಸ್ಸು ಸಹಿಸೋದಿಲ್ಲ ಸ್ವಾಮಿ ಇದನ್ನೆಲ್ಲ ನೋಡಿದಾಗ. ಪ್ರಾಣಿ ಪ್ರಿಯರಿಗೆ ಈ ಬೆಕ್ಕು, ನಾಯಿ ಇಲ್ಲ ತುಂಬ ಜನ ಇದ್ದಾರೆ. ಕೆಲವೊಂದು ಈ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದವರಿಗೆ ಒಂದು ಆಶ್ರಮ ಥರ, ವೃದ್ಧಾಶ್ರಮ ಥರ ಮಾಡಿಕೊಂಡು ಅಲ್ಲಿರುವಂಥ ತಂದೆ ತಾಯಿಯವ್ರನ್ನ ಸಾಕ್ತಾರಲ್ಲ, ಅದೇ ರೀತಿ ಬೆಕ್ಕಿಗೂ ನಾಯಿಗೂ ಕೂಡ ಅದೇ ರೀತಿ ಆಶ್ರಯನ ಕೊಟ್ಟವರಿದ್ದಾರೆ ಸ್ವಾಮಿ. ಒಳ್ಳೆಯದನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಕೆಟ್ಟದನ್ನು ಮಾಡಲಿಕ್ಕೆ ಅರ್ಹತೆ ಕೂಡ ಇರಬಾರ್ದು, ಅಧಿಕಾರ ಕೂಡ ಇರಬಾರ್ದು. ಯಾರೆಲ್ಲ ಹೀಗೆಲ್ಲ ಮಾಡ್ತಾರೆ ನೋಡಿ, ಅಂಥವರಿಗೆ ನಮ್ಮ ದೇಶದಲ್ಲಿ ಕಾನೂನು ಅನ್ನೋದು ಇನ್ನೂ ಗಟ್ಟಿಯಾಗಿರಬೇಕು. ಸಲ ಯೋಚನೆ ಮಾಡಬೇಕು ಯಾರ ಬಗ್ಗೆ ಮಾತಾಡೋ ಮುಂಚೆ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ಗೆ ಕೊಟ್ಟಿಲ್ಲ ಅಂತ, ಗೇಮ್ ಆಡೋಕೆ ಕೊಟ್ಟಿಲ್ಲ ಅಂತ ತನ್ನ ತಾಯಿಗೆ ಹೊಡಿತಿರುವಂಥದ್ದು ವಿಡಿಯೋಗಳು ನೋಡಿ. ಸಮಾಜ ಹೇಗೆ ಬದಲಾಗ್ತಿದೆ ಅನ್ನೋದಕ್ಕೆ ಇದೆಲ್ಲ ಒಂದು ಮಾದರಿ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಿರೋ ಅಥವಾ ಪುಸ್ತಕಗಳನ್ನು ಕೊಡ್ತಿರೋ ತಮ್ಮಗಳು ಬಿಟ್ಟಿದ್ದು ಬಂಧುಗಳೇ. ಒಂದೊತ್ತಿನ ಗೇಮ್ ಆಡಲಿಕ್ಕೆ ಕೊಟ್ಟಿಲ್ಲ ಅಂತ ತಾಯಿಯನ್ನು ಹೊಡಿತಿರುವಂಥ ಮಗ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು. ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು. ಇದರ ಅರ್ಥ ಇಷ್ಟೆ, ನಮ್ಮ ಕೈಯಲ್ಲಿ ಯಾವುದೇ ಕೆಲಸ ಆಗಲ್ಲ ಅಂದರೆ ಆ ಕೆಲಸ ಆಗೋದಿಲ್ಲ. ನಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಮುಂದೆ ನಮಗೆ ಆಘಾತ. ಒಳ್ಳೆಯದನ್ನು ಕಳಿಸ್ಬೇಕು. ಸಮಾಜದಲ್ಲಿ ಏನು ನಡೀತಾ ಇದೆ ಆ ಒಳ್ಳೆತನವನ್ನೇ ಮಕ್ಕಳಿಗೆ ತೋರಿಸಬೇಕು. ಸ್ನೇಹಿತರಿರ್ತಾರಲ್ಲ, ನಮ್ಮ ನಂಬಿದವರು ಸ್ನೇಹಿತರಿರ್ತಾರಲ್ಲ, ನನ್ನ ಫ್ರೆಂಡ್ ಇವ, ನನ್ನ ಜೀವನದ ಉಸಿರಿರೋ ತನಕ ನಾನು ನಿನ್ನ ಜೊತೆಗಿರ್ತೀನಿ ಅಂತಾನೆ. ಎಲ್ಲಿ ತನಕ? ನಿಮ್ಮ ಕೈಯಲ್ಲಿ ಹಣ ಇದ್ದಾಗ, ನೀವು ಪಾರ್ಟಿ ಕೊಟ್ಟಾಗ, ಕಂಡ ಕಡೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋದಾಗ. ಅದೇ ನಿಮ್ಮ ಕೈಯಲ್ಲಿ ಹಣ ಇಲ್ಲ ಅಂದರೆ ಯಾವ ಫ್ರೆಂಡು, ಯಾವ ಸ್ನೇಹಿತನೂ ಕೂಡ ಇರೋದಿಲ್ಲ. ಅಬ್ಬಬ್ಬ ಅಂದರೆ ಅಲ್ಲಿ 1-2 ಸ್ನೇಹಿತರು ಕೊನೆ ತನಕ ಇರ್ಬೋದೇನೋ, ಅದು ಕಷ್ಟ ಈಗಿನ ಪ್ರಪಂಚದಲ್ಲಿ. ಆದರೆ ಮನೇಲಿ ತಂದೆ ತಾಯಿಗಳು, ಹಿರಿಯರು ಒಂದು ಮಾತು ಹೇಳ್ತಿದ್ರು, ನಮ್ಮ ಅಜ್ಜ ಅಜ್ಜಿ, ಹೊರಗಡೆ ಹೋಗುವಾಗ ಯಾರ ಜೊತೆ ಹೋಗ್ತೀರಾ, ಯಾರು ಸಹವಾಸ ಮಾಡ್ತೀರಾ, ಮುಖ್ಯವಾಗಿ ನೀವು ಯೋಚನೆ ಮಾಡಿ ಅಂತ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಸ್ವಾಮಿ, ದೂರದ ಬೆಟ್ಟ ನುಣ್ಣಗೆ. ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಕಲ್ಲಿದೆ, ಅಲ್ಲೆಷ್ಟು ಮುಳ್ಳುಗಳಿದೆ ಅಂತ ಅಲ್ವಾ. ಯಾರ ಸ್ನೇಹ ಮಾಡ್ತೀವಿ, ಯಾರ ಸ್ನೇಹ ನಮಗೆ ಒಳ್ಳೇದಾಗುತ್ತೆ. ಆ್ಯಂಡ್ ಇನ್ನೊಂದು ಮಾತು, ಎಷ್ಟೋ ಜನ ತಂದೆ ತಾಯಿಗಳು ಹೇಳೋದು, ನನ್ನ ಚಿನ್ನದಂಥ ಮಗನ ಹಾಳು ಮಾಡಿಬಿಟ್ಟ. ಹೇಳೋ ಲೈನ್ಗಳು ನೋಡಿ, ನನ್ನ ಚಿನ್ನದಂಥ ಮಗನ ಹಾಳು ಮಾಡಿಬಿಟ್ಟ ಆತನ ಕೆಟ್ಟ ಸ್ನೇಹಿತರು ಅಂತ. ಅದೇ ಇವ್ರ ಮಗನಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ, ಇವ್ರ ಮಗನಿಗೆ ಸುತ್ತಾಡೋಕೆ ಅಥವಾ ಒಳ್ಳೆ ಕೆಲಸಗಳನ್ನು ಕೊಟ್ಟಾಗ ಆ ಸ್ನೇಹಿತ ಒಳ್ಳೆಯವನು. ಆತ ಏನೋ ಬಿಸ್ನೆಸ್ ಮಾಡಿನೋ, ಲಾಸ್ ಆಗಿನೋ, ಅವನ ಜೀವನ ಕಳ್ಕೊಂಡ್ರೆ ಇವ್ರ ಮಗನನ್ನು ಕೂಡ ಎಕ್ಸಾಂಪಲ್ ಮಾಡ್ಕೊಂಡು ಹೇಳೋದು, ನನ್ನ ಮಗನ ಜೀವನ ಹಾಳು ಮಾಡಿಬಿಟ್ಟ ಅಂತ.
ಇಲ್ಲಿ ಒಂದೊಂದು ಸತ್ಯ ಬಂಧುಗಳೇ, ಇಲ್ಲಿ ಯಾರು ಯಾರ ಜೀವನವನ್ನು ಕೂಡ ಹಾಳು ಮಾಡೋಕ್ಕಾಗೋದಿಲ್ಲ, ಯಾರು ಯಾರ ಜೀವನವನ್ನು ಕೂಡ ಉದ್ಧಾರ ಮಾಡೋಕ್ಕೂ ಆಗೋದಿಲ್ಲ. ಒಳ್ಳೆತನ ಅನ್ನೋದು ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿದೆ ಕಾಲದಲ್ಲಿ. ಕೆಟ್ಟದ್ದು ಮಾಡೋದಕ್ಕೇನು ಬೇಕು ಸ್ವಾಮಿ, ಒಂದು ಕ್ಷಣ ಸಾಕು. ಅದಕ್ಕೆ ಹೇಳ್ತಾರಲ್ಲ, ಕಟ್ಟೋಕೆ ನಾನಾ ವರ್ಷಗಳು ಬೇಕು, ಕೆಡೋಕೆ ಗಂಟೆಗಟ್ಟೆಲೋ ನಿಮಿಷಗಳು ಸಾಕು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಇದೊಂದು ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಈ ಕಡೆ ಒಂದು ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ. ತಾನು ಒಳ್ಳೆಯವನಂತ ನಿರೂಪಿಸ್ಕೊಳ್ಳಿಕ್ಕೆ ಈತನ ಎದುರು ತುಂಬ ಕಷ್ಟಪಡ್ತಾನೆ. ತುಂಬ ಕಷ್ಟಪಟ್ಟ ಬಳಿಕ ಏನೋ ಒಂದು ಈತನಿಗೆ ನಂಬಿಕೆ ಬಂದು ಜೊತೆ ಆಗ್ತಾರೆ. ಎಷ್ಟೋ ವರ್ಷಗಳ ಸಂಬಂಧ. ನೋಡಿ, ಈ ನಂಬಿಕೆಯನ್ನು ಗಳಿಸ್ಕೊಳ್ಳಿಕ್ಕೆ ಈತನಿಗೆ ತುಂಬ ಕಷ್ಟ ಆಯಿತು ಈತನ ಹತ್ರ. ಆದರೆ ಒಂದು ನಂಬಿಕೆ ಹಾಳಾಗಲಿಕ್ಕೆ ಈತ ಮಾಡಿದಂಥ ಒಂದು ಕೆಲಸ, ಎಷ್ಟೋ ವರ್ಷದ ಆ ಪ್ರಯತ್ನ ಇದೆಯಲ್ಲ, ನಂಬಿಕೆ ಉಳಿಸ್ಕೊಳ್ಬೇಕು ಅನ್ನೋದು, ಅದೆಲ್ಲವನ್ನು ಕೂಡ ಭಗ್ನ ಮಾಡಿಬಿಡ್ತು. ಅದಕ್ಕೆ ಹೇಳೋದು, ನಾವು ಹೇಗೆ ನಡೀತೀವಿ, ಸಮಾಜಕ್ಕೆ ಏನು ಸಂದೇಶ ಕೊಡ್ತೀವಿ, ಎಲ್ಲವೂ ಕೂಡ ಮುಖ್ಯ ಆಗಿರುತ್ತೆ. ತಂದೆ ತಾಯಿಯನ್ನು ಪ್ರೀತಿ ಮಾಡಿ, ಇದ್ದಾಗ ಕಡೆಗಣಿಸಿ, ಸತ್ತಾಗ ಅತ್ತರೆ ಏನು ಬಂತು ಪ್ರಯೋಜನ? ತಂದೆ ತಾಯಿಯ ಪ್ರೀತಿ, ಮಾನವರಾಗಿ ಹುಟ್ಟಿದ್ದೇವೆ ಬಂಧುಗಳೇ, ನಾವು ಮಾನವೀಯತೆಯನ್ನು ಮರಿಬೇಕು. ಎಷ್ಟೋ ಜನರಿಗೆ ತಂದೆ ಇರಲ್ಲ, ಎಷ್ಟೋ ಜನರಿಗೆ ತಾಯಿ ಇರಲ್ಲ. ನಮ್ಮಗಳಿಗೆ ಅದೆಲ್ಲ ಇದ್ದಾಗ, ಆ ಸೌಭಾಗ್ಯ ಭಗವಂತ ಕಲ್ಪಿಸಿದಾಗ ಅದನ್ನು ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ತಂದೆ ತಾಯಿ ಸತ್ತ ನಂತರ ತಂದೆ ತಾಯಿ ಆಸ್ತಿ ಬೇಕು, ತಂದೆ ತಾಯಿಯ ಹಣ ಬೇಕು, ತಂದೆ ತಾಯಿಯ ಜಾಗ ಬೇಕು. ಅದೇ ತಂದೆ ಜೀವಂತವಾಗಿದ್ದಾಗ, ಅದೇ ತಾಯಿ ಜೀವಂತವಾಗಿದ್ದಾಗ, ತಂದೆ ತಾಯಿಯ ಕೊನೆಗಾಲದಲ್ಲಿ ಮಕ್ಕಳು ನಾನಾಗಲ್ಲ ಅಂತಾರೆ, ನನಗೆ ಬರೋಕ್ಕಾಗಲ್ಲ ಅಂತಾರೆ, ನಾನು ಬ್ಯುಸಿ ಇದ್ದೀನಿ ಅಂತಾರೆ. ಅದೇ ತಂದೆ ತಾಯಿ ಹೋದ ನಂತರ ಆಸ್ತಿ ಪಾಲು ಮಾಡೋಕೆ ಯಾವ ದಿನ ಹೇಳ್ತೀರಿ ಆ ದಿನ ನಾನಿದ್ದೀನಿ ಅಂತಾರೆ. ಇದು ಪ್ರಪಂಚ. ಅದಕ್ಕೆ ಹೇಳೋದು, ತಂದೆ ತಾಯಿಗಳಿಗೆ ನಾನು ಹೇಳೋದಷ್ಟೇ, ಆಸ್ತಿ ಮಾಡಬೇಡಿ. ನಿಮ್ಮ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯಾಗಿ ಮಾಡಿ. ಕಿತ್ತು ತಿನ್ನೋದಕ್ಕಿಂತ ಹಂಚಿ ತಿನ್ನೋದ್ರಲ್ಲಿ ಇರೋ ಖುಷಿ ಇದೆಯಲ್ಲ ಬಂಧುಗಳೇ, ಅದಕ್ಕಿಂತಲೂ ಶ್ರೇಷ್ಠ. ನಾವು ಅಂದ್ಕೋತೀವಿ, ಎಷ್ಟೋ ಜನ ತಂದೆ ತಾಯಿಯ ಜೀವನ ನಡೆಸ್ತಾರೆ. ಇಲ್ಲ, ಕೆಲವರು ನಿಯತ್ತಂದ್ರೆ, ಕೆಲವರು ಮರ್ಯಾದೆ ಅಂದರೆ ಎಷ್ಟು ಅಂಜುತ್ತಾರೆ ಗೊತ್ತಾ? ತಂದೆ ತಾಯಿಯ ಆಸ್ತಿಯ ಒಂದು ಪಾಲು ಬೇಡ, ನನಗೆ ದುಡಿಯೋಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ನನ್ನ ದುಡಿಮೆಯಲ್ಲಿ ಜೀವನ ಸಾಗಿಸ್ತೀನಿ ಅಂತ ಎಷ್ಟೋ ಜನ ಇದ್ದಾರೆ. ಆಸ್ತಿಗಾಗಿ ಹೊಡೆದಾಡ್ಕೊಳ್ಳೋರು ಒಂದು ಕಡೆ ಆದರೆ, ನನಗೆ ಆಸ್ತಿನೇ ಬೇಡ, ನನ್ನ ತಂದೆ ತಾಯಿ ನನಗೆ ಆಸ್ತಿನಿ ಅನ್ನೋರು ತುಂಬ ಜನ ಇದ್ದಾರೆ. ನಮಗೆ ಈ ಕೆಟ್ಟದು ಜಾಸ್ತಿ ಕಾಣಿಸುತ್ತೆ, ಒಳ್ಳೇದು ಕಾಣಿಸೋದು ತುಂಬ ಕಡಿಮೆ. ಹಾಗೆ ಅಲ್ವಾ? ಎಳನೀರು ಜೀವನಕ್ಕೆ ತುಂಬ ಒಳ್ಳೆಯದು, ರೇಟು ಸ್ವಲ್ಪ ಕಡಿಮೆ ಇರ್ಬೋದು, ಆದರೂ ನಮಗೆ ಎಳನೀರು ಬೇಕಾಗೋದಿಲ್ಲ. ತಕ್ಷಣ ಹುಡ್ಕೋದು ನಾವು ಇಲ್ಲಿದೆ, ಅದು ಜೀವಕ್ಕೆ ಹಾನಿಕಾರ ಅಂತ ಗೊತ್ತಿರುತ್ತೆ. ತಂಪು ಪಾನೀಯಗಳನ್ನು ಹುಡುಕ್ತೀವಿ, ಹೊಟ್ಟೆಗೆ ಹೋಗುವಾಗ ತಂಪಾಗುತ್ತೆ. ಅದರ ನಂತರ ಅಷ್ಟೆ. ಒಳ್ಳೆಯದಕ್ಕೆ ಕಾಲ ಇಲ್ಲ ಸ್ವಾಮಿ ಈ ಪ್ರಪಂಚದಲ್ಲಿ. ಒಳ್ಳೆತನಕ್ಕೂ ಬೆಲೆ ಇಲ್ಲ. ಒಳ್ಳೆತನನೇ ಮಾರ್ಕೊಳ್ಳುವಂಥ ಸಮಾಜ. ದುಡ್ಡು ಕೊಟ್ಟರೆ ಆಯಿತು, ನೀನು ಸರಿ, ದುಡ್ಡಿಲ್ಲ ಅಂದರೆ ನೀನು ಕೆಟ್ಟವನು. ಅಂದುಕೊಳ್ಳೋದು ಜೀವನ ಅಲ್ಲ, ಹೊಂದಿಕೊಂಡು ಸಾಗೋದು ಜೀವನ ಅಂತ ಹೇಳ್ತಾ ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ. ನಿಮ್ಮ ಬಗ್ಗೆ ನೀವು ಜಾಸ್ತಿ ಚಿಂತೆ ಮಾಡಿ. ಯಾಕಂದರೆ ನಿಮ್ಮ ಜೀವನ. ಮಾತಾಡೋರು ಯಾರು ನಿಮ್ಮ ಬಗ್ಗೆ ನಿಮ್ಮ ತಿಂಗಳ EMI ಕಟ್ಟಲ್ಲ, ನಿಮಗೊಂದೊತ್ತಿನ ಊಟ ಹಾಕಲ್ಲ. ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ ಅಷ್ಟೇ. ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು. ಹೇಳೋದಷ್ಟೇ, ಒಂದು ಲೈಕ್ ಮಾಡಿ,
ಜೊತೆಗೊಂದು ಕಮೆಂಟ್ ಮಾಡಿ ಯಾವ ಊರಿಂದ ನೋಡ್ತಾ ಇದ್ದೀರಂತ. ಸಾಧ್ಯವಾದರೆ ಈ ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಈ ವಿಡಿಯೋಗೊಂದು ಹೈಪ್ ಮಾಡಿ. ಮತ್ತೆ ಸಿಗ್ತೇನೆ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ ಹೃದಯವಂತಿಕೆ ನಿಮ್ಮಲ್ಲಿರಲಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ಸಿಗ್ತೇನೆ.